ಇಟ್ಸ್ ನಾಟ್ ಲೇಟ್, ಜಸ್ಟ್ ಸ್ಟಾರ್ಟಪ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕರ್ತನಲ್ಲಿ ಸಂತೋಷವಾಗಿದ್ದೇನೆ. ಇವತ್ತು ಆಫೀಸ್ನಿಂದ ಮನೆಗೆ ಬರಬೇಕಾದ್ರೆ ಒಂದು ಹಾಡು ನನ್ನ ಕಿವಿಯಲ್ಲಿ ಕೇಳಿಸ್ತು. ಈ ಹಾಡನ್ನು ಸುಮಾರು ಸಲ ಕೇಳಿದ್ದೇನೆ. ಇನ್ಫ್ಯಾಕ್ಟ್ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಕೇಳಿದ್ದೇನೆ. ಅಯ್ಯೋ, ದೇವರ ಚಾನಲ್ನಲ್ಲಿ ಸಿನಿಮಾ ಹಾಡು ಬಗ್ಗೆ ಮಾತಾಡ್ತೀರಾ, ಸಿನಿಮಾ ಬಗ್ಗೆ ಹೇಳ್ತೀರಾ ಅನ್ನೋರಾದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ. ಅಥವಾ ಈ ಸಿಸ್ಟರ್ ಏನು ಹೇಳಕ್ಕೆ ಬರ್ತಿದ್ದಾರೆ ಅಂತ ನಿಮಗೆ ಏನಾದರೂ ಕಾಳಜಿನೋ ಕುತೂಹಲನೋ ಇದ್ದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಇವತ್ತು ನಾನು ಕೇಳಿದ ಹಾಡು ಯಾವುದು ಅಂತ ಹೇಳಿದ್ರೆ, ಒಲವಿನ ಉಡುಗೊರೆ ಕೊಡಲೇನು, ರಕುತವಿ ಬರೆದೆನು ಇದ ನಾನು. ಈ ಹಾಡನ್ನ ಕೇಳಿದ ತಕ್ಷಣ ನನಗೆ ತಟ್ಟಂತ ನನಗೆ ಜ್ಞಾಪಕ ಬಂದಿದ್ದು ಯೇಸು ಕ್ರಿಸ್ತುವಿನ ಪ್ರೀತಿ. ಒಲವಿನ ಉಡುಗೊರೆ ಕೊಡಲೇನು ಅಂದರೆ ಒಲವಿನ ಉಡುಗೊರೆ ಅಂದರೆ ವಿತ್ ಲವ್ ಬಂದ್ಬಿಟ್ಟು ಒಂದು ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಯಾರಿಂದ ಸಾಧ್ಯ? ಮನುಷ್ಯರಿಂದ ಸಾಧ್ಯನಾ? ಅದರಲ್ಲೂ ಆ ಎರಡನೇ ಲೈನು, ರಕುತವಿ ಬರೆದೆನು ಇದ ನಾನು. ನಮಗಾಗಿ ರಕ್ತ ಸುರಿಸಿ ನಮ್ಮನ್ನು ಎಷ್ಟೋ ಪ್ರೀತಿಸಿ ಅವರ ಪ್ರಾಣವನ್ನೇ ಉಡುಗೊರೆಯಾಗಿ ನಮಗೆ ಕೊಟ್ಟಿದ್ದಾರೆ ಅಲ್ಲ. ಸೊ ನನಗೆ ಇದು ಸಿನಿಮಾ ಹಾಡು ಅನ್ನೋದನ್ನು ದಾಟಿ ನನಗೆ ಇಮ್ಮಿಡಿಯೇಟಾಗಿ ನನಗೆ ಈ ಆಲೋಚನೆ ಬಂತು. ನನಗದು ತುಂಬ ಖುಷಿ ಆಯಿತು. ಎಷ್ಟು ರಿಯಾಲಿಟಿಯಾದ ಒಂದು ವಿಷಯ ಅಲ್ವಾ? ಸೊ ಈ ಹಾಡು ಬರೆದವರು ಬೈಬಲ್ ಓದಿದ್ದಾರಾ, ಯೇಸು ಕ್ರಿಸ್ತು ಬಗ್ಗೆ ಗೊತ್ತಾ? ಅದು ಗೊತ್ತಿಲ್ಲ. ನಾನು ಚಿಕ್ಕ ವಯಸ್ಸಿನಿಂದ ಸುಮಾರು ಸಲ ಈ ಹಾಡನ್ನು ಕೇಳಿದ್ದೇನೆ. ಬಟ್ ಈಗ ನನಗೆ ಆ ಹಾಡಿನ ಮೀನಿಂಗ್ ಈ ರೀತಿಯಾಗಿ ಅರ್ಥ ಆಯಿತು, ನನಗೆ ಈ ರೀತಿಯಾಗಿ ನಾನು ತಗೊಂಡೆ. ಸೊ ನನಗೆ ಅನ್ನಿಸ್ತು, ಓಕೆ, ನಾವು ಯಾವುದೇ ವಿಷಯವನ್ನು ಯೇಸು ಕ್ರಿಸ್ತುವಿನ ಮುಖಾಂತರ ನೋಡುವಾಗ ಅದು ಖಂಡಿತ ಎಲ್ಲ ಕೂಡ ನಮಗೆ ಯೇಸು ಕ್ರಿಸ್ತುವಿನ ಮಹಿಮೆ ಪಡಿಸೋ ರೀತಿಯಾಗೇ ತೋರುತ್ತೆ ಅಂತ ಹೇಳಿ ಈ ಒಂದು ಚಿಕ್ಕ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನಿಸ್ತು. ನಾನು ಮಾಡಿದ ತಪ್ಪಾದರೆ ಕ್ಷಮಿಸಿ, ಇಲ್ಲ ಇದು ಕರೆಕ್ಟ್ ಅಂತ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಜೊತೆಗಿರಿ. ಯಾವುದಾದರೂ ಒಂದು ಮಾಧ್ಯಮದ ಮೂಲಕ ಹೇಗಾದರೂ ಕೂಡ ಯೇಸು ಕ್ರಿಸ್ತುವನ್ನು ತಿಳಿಯದಿರುವಂಥವರಿಗೆ ಯೇಸುವಿನ ಪ್ರೀತಿಯನ್ನು ತಿಳಿಸುವಂಥ ಒಂದು ಚಿಕ್ಕ ಪ್ರಯತ್ನ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಗಾಡ್ ಬ್ಲೆಸ್ ಯು.